ನಮಸ್ಕಾರ. ಕರ್ನಾಟಕ ನೀಟ್ ಯುಜಿ 2025ರ ಪ್ರವೇಶ ಪ್ರಕ್ರಿಯೆಯಲ್ಲಿ ಒಂದು ಬಹಳ ಮುಖ್ಯವಾದ ಘಟ್ಟ ಬಂದಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಜುಲೈ 3, 2025ರಂದು ರಾಜ್ಯ ಶ್ರೇಣಿ ಪಟ್ಟಿಯನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ಇದು ವೈದ್ಯಕೀಯ ಆಕಾಂಕ್ಷಿಗಳಿಗೆ ತುಂಬಾ ನಿರ್ಣಾಯಕ ಸಮಯ. ಇವತ್ತು ಈ ಶ್ರೇಣಿ ಪಟ್ಟಿಯ ವಿಶೇಷತೆ ಏನು, ಇದರ ಪರಿಣಾಮಗಳೇನು ಮತ್ತೆ ಮುಂದಿನ ಹಾದಿಯಲ್ಲಿ ಅಭ್ಯರ್ಥಿಗಳು ಏನೆಲ್ಲ ಗಮನಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಮೊದಲನೇದಾಗಿ, ಈ ವರ್ಷ ಎಷ್ಟು ಅಭ್ಯರ್ಥಿಗಳು ಈ ಶ್ರೇಯಾಂಕ ಪಟ್ಟಿಯಲ್ಲಿ ಬಂದಿದ್ದಾರೆ? ಹೌದು, ಕರ್ನಾಟಕದಿಂದ ನೀಟ್ ಯುಜಿ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಒಟ್ಟು 87,090 ಅಭ್ಯರ್ಥಿಗಳು. ಇಷ್ಟು ಜನ ಈ ರಾಜ್ಯ ಶ್ರೇಣಿ ಪಟ್ಟಿಯಲ್ಲಿ ಸ್ಥಾನ ಗಳಿಸಿದ್ದಾರೆ. ಅಬ್ಬಾ, ಅದು ನಿಜಕ್ಕೂ ದೊಡ್ಡ ಸಂಖ್ಯೆ. ಹೌದು, ಈ ಸಂಖ್ಯೆಯ ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ಎಷ್ಟು ಬೇಡಿಕೆ ಇದೆ, ಎಷ್ಟು ಸ್ಪರ್ಧೆ ಇದೆ ಅನ್ನೋದನ್ನ ತೋರಿಸುತ್ತೆ. ಈ ಪಟ್ಟಿಯಲ್ಲಿ ಅಂಕಗಳ ಹೇಗಿದೆ ಅಂದ್ರೆ ಟಾಪ್ ಸ್ಕೋರ್ ಎಷ್ಟು, ಕನಿಷ್ಠ ಅಂಕ ಎಷ್ಟು? ಓಕೆ, ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿರೋ ಅಭ್ಯರ್ಥಿ 670 ಅಂಕಗಳನ್ನು ಗಳಿಸಿದ್ದಾರೆ. 670 ಒಳ್ಳೆ ಸ್ಕೋರ್. ಹೌದು. ಇನ್ನೊಂದ್ ಕಡೆ ಕನಿಷ್ಠ ಅರ್ಹತಾ ಅಂಕ ಅಂದ್ರೆ ಕ್ವಾಲಿಫೈಯಿಂಗ್ ಮಾರ್ಕ್ ಅದು 113 ಆಗಿವೆ. 113? ಹೌದು. ಈ 113ರಿಂದ 670ರವರೆಗಿನ ಅಂಕಗಳ ವ್ಯಾಪ್ತಿ ಇದೆಯಲ್ಲ, ಇದು ಆಕ್ಚುಲಿ ಬೇರೆ ಬೇರೆ ಹಂತದ ಸಿದ್ಧತೆ, ಬೇರೆ ಬೇರೆ ಸಾಮರ್ಥ್ಯದ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿದ್ದಾರೆ ಅಂತ ತೋರಿಸುತ್ತೆ. ಬಹುಶಃ ಈ ವರ್ಷ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿನೇ ಇರಬಹುದು. ಹಾಗಾದ್ರೆ ಈಗ ರ್ಯಾಂಕ್ ಲಿಸ್ಟ್ ಬಂದಿದೆ, ಕೌನ್ಸಿಲಿಂಗ್ ಪ್ರಕ್ರಿಯೆ ಅದು ಯಾವಾಗ ಶುರುವಾಗಬಹುದು? ಏನ್ ನಿರೀಕ್ಷಿಸಬಹುದು ಸ್ಟೂಡೆಂಟ್ಸ್? ಈಗಾಗಲೇ ನ್ಯಾಷನಲ್ ಲೆವೆಲ್ ನೀಟ್ ಯುಜಿ ಕೌನ್ಸಿಲಿಂಗ್ ಇದೆಯಲ್ಲ, ಅದಕ್ಕೆ ರಿಜಿಸ್ಟ್ರೇಷನ್ ಮುಗಿದಿದೆ. ಹೌದು. ಸ್ಟೇಟ್ ಕೋಟಾ ಸೀಟುಗಳಿಗೆ ಕೆಇಎ ಇನ್ನು ಸ್ವಲ್ಪ ದಿನಗಳಲ್ಲಿ ಮೆರಿಟ್ ಪಟ್ಟಿ ನೋಂದಣಿ ಲಿಂಕ್ ಒಂದನ್ನು ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಒಂದು ಲಿಂಕ್ ಇರುತ್ತಾ? ಹೌದು. ಅಭ್ಯರ್ಥಿಗಳು ತಮ್ಮ ರೋಲ್ ನಂಬರ್ ಬಳಸಿ ಆ ಲಿಂಕ್ ಮೂಲಕನೇ ರಿಜಿಸ್ಟರ್ ಮಾಡ್ಕೋಬೇಕು. ಓಕೆ. ಸದ್ಯದ ನಿರೀಕ್ಷೆ ಪ್ರಕಾರ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಇದೆಯಲ್ಲ, ಅದು ಜುಲೈ ತಿಂಗಳ 4ನೇ ವಾರದಲ್ಲಿ ಶುರುವಾಗೋ ಸಾಧ್ಯತೆ ಇದೆ. ಜುಲೈ 4ನೇ ವಾರ. ಸರಿ, ಈ ರೋಲ್ ನಂಬರ್ ಮೂಲಕ ನೋಂದಣಿ ಇದು ನಾರ್ಮಲ್ ಪ್ರೊಸೀಜರ್ ಅಲ್ವಾ? ಹೌದು, ಇದು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಇಲ್ಲಿ ಮುಖ್ಯವಾಗಿ ಹೇಳೋದು ಅಂದ್ರೆ ಕೆಎಎ ಅಧಿಕೃತ ವೆಬ್ಸೈಟ್ ಏನಿದೆ, cet.online.karnataka.government.in, ಅದನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಲಿಂಕ್ ಲೈವ್ ಆದ ತಕ್ಷಣ ರಿಜಿಸ್ಟರ್ ಮಾಡೋದು ಒಳ್ಳೇದು. ಕೊನೆ ನಿಮಿಷದವರೆಗೂ ಕಾಯೋದು ಬೇಡ. ಸರಿ, ಖಂಡಿತ. ಈಗ ರಾಜ್ಯಮಟ್ಟದ ಸಾಧನೆ ಬಗ್ಗೆ ಮಾತಾಡಿದ್ವಿ. ರಾಷ್ಟ್ರಮಟ್ಟದಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೇಗಿದ್ದಾರೆ? ಅದು ನಿಜಕ್ಕೂ ಹೆಮ್ಮೆ ಪಡೋ ವಿಷಯ. ಕರ್ನಾಟಕದ ತುಂಬಾ ಜನ ವಿದ್ಯಾರ್ಥಿಗಳು ಅಖಿಲ ಭಾರತ ಶ್ರೇಣಿಗಳಲ್ಲಿ ಅಂದ್ರೆ AIR ಅಲ್ಲಿ ಒಳ್ಳೊಳ್ಳೆ ರ್ಯಾಂಕ್ಸ್ ತಗೊಂಡಿದ್ದಾರೆ. ಹೌದಾ? ಯಾರಾದ್ರೂ ಉದಾಹರಣೆ ಕೊಡ್ಬೋದಾ? ಖಂಡಿತ. ಈಗ ನೋಡಿ, ರುಚಿರ್ ಗುಪ್ತಾ AIR 22, ತೇಜಸ್ ಶೈಲೇಶ್ ಘೋಟ್ಗಾಲ್ಕರ್ AIR 38, ಪ್ರಾಂಶು ಜಹಗೀರ್ದಾರ್ AIR 42. ವಾವ್. ಆಮೇಲೆ ಹರಿಣಿ ಶ್ರೀರಾಮ್ AI 72, ದಿಗಂತ್ S AI 80 ಮತ್ತೆ ನಿಧಿ KG AI 84. ಇವರೆಲ್ಲ ಟಾಪ್ 100 ಒಳಗಡೆ ಬಂದಿದ್ದಾರೆ. ಟಾಪ್ 100ನಲ್ಲಿ ಇಷ್ಟು ಜನ, ಅದು ನಿಜಕ್ಕೂ ತುಂಬಾ ಇಂಪ್ರೆಸಿವ್. ಇದು ನಮ್ಮ ರಾಜ್ಯದಲ್ಲಿ ಸಿಗುವ ಕ್ವಾಲಿಟಿ ಟ್ರೈನಿಂಗ್ ಸೆಂಟರ್ಸ್ ಇರ್ಬೋದು, ಸ್ಕೂಲ್ಗಳ ಕೊಡುಗೆ ಇರ್ಬೋದು, ಮತ್ತೆ ವಿದ್ಯಾರ್ಥಿಗಳ ಸ್ವಂತ ಹಾರ್ಡ್ ವರ್ಕ್, ಟ್ಯಾಲೆಂಟ್, ಇದೆಲ್ಲದರ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ನ್ಯಾಷನಲ್ ಲೆವೆಲಲ್ಲಿ ಕಾಂಪೀಟ್ ಮಾಡೋಕ್ ಬೇಕಾದ ಸ್ಕಿಲ್ಸ್, ನಾಲೆಜ್ ಇಲ್ಲಿನ ವಿದ್ಯಾರ್ಥಿಗಳಲ್ಲಿ ಚೆನ್ನಾಗಿ ಬೆಳೀತಿದೆ ಅಂತ ಅನ್ಸುತ್ತೆ. ಓಕೆ, ಇದೆಲ್ಲ ಸರಿ. ರ್ಯಾಂಕ್ ಲಿಸ್ಟ್ ಬಂದಿದೆ, ಒಳ್ಳೆ ಸಾಧನೆ ಆಗಿದೆ. ಈಗ ತಕ್ಷಣಕ್ಕೆ ಅಭ್ಯರ್ಥಿಗಳು ಮಾಡಬೇಕಾದ ಕೆಲಸಗಳೇನು, ಮುಂದಿನ ಸ್ಟೆಪ್ಸ್ ಏನು? ಖಚಿತವಾಗಿ ಈಗ ಆಕ್ಟಿವ್ ಆಗಬೇಕಾದ ಟೈಮ್. ಮೊದಲನೇ ಕೆಲಸ, ಪ್ರತಿಯೊಬ್ಬ ಅಭ್ಯರ್ಥಿನೂ ಕೆಇಎ ವೆಬ್ಸೈಟಿಂದ ಸ್ಟೇಟ್ ರ್ಯಾಂಕ್ ಲಿಸ್ಟ್ PDF ಇದೆಯಲ್ಲ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ತಮ್ಮ ರ್ಯಾಂಕ್ ಕನ್ಫರ್ಮ್ ಮಾಡ್ಕೋಬೇಕು. ಸರಿ, ತಮ್ಮ ರ್ಯಾಂಕ್ ಮೊದಲು ನೋಡ್ಕೋಬೇಕು. ಹೌದು. ಆಮೇಲೆ ಸ್ಟೇಟ್ ಕೋಟಾ ಕೌನ್ಸಿಲಿಂಗ್ಗೆ ರಿಜಿಸ್ಟ್ರೇಷನ್ ಲಿಂಕ್ ಆಕ್ಟಿವ್ ಆದ ತಕ್ಷಣ ಮಿಸ್ ಮಾಡದೆ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಜೊತೆಗೆ ಡಾಕ್ಯುಮೆಂಟ್ಸ್ ವಿಷಯ ಇದೆಯಲ್ಲ, ಅದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು? ಅದು ಅತಿ ಮುಖ್ಯವಾದ ಹಂತ. ನೀಟ್ ಸ್ಕೋರ್ ಕಾರ್ಡ್ ಬೇಕು, 10th ಮತ್ತೆ 12th ಕ್ಲಾಸ್ ಮಾರ್ಕ್ಸ್ ಕಾರ್ಡ್ಸ್, ಸರ್ಟಿಫಿಕೇಟ್ಸ್. ಓಕೆ. ಆಮೇಲೆ ಡೊಮಿಸೈಲ್ ಸರ್ಟಿಫಿಕೇಟ್ ಅಂದ್ರೆ ವಾಸಸ್ಥಳ ದೃಢೀಕರಣ ಪತ್ರ, ಮತ್ತೆ ರಿಸರ್ವೇಷನ್ ಇದ್ರೆ ಕ್ಯಾಸ್ಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ಸ್. ಇವೆಲ್ಲ ಒರಿಜಿನಲ್ಸ್ ಮತ್ತೆ ಕೆಲವು ಸೆಟ್ ಜೆರಾಕ್ಸ್ ಕಾಪಿಗಳನ್ನ ರೆಡಿ ಮಾಡಿ ಇಟ್ಕೋಬೇಕು. ಮೊದಲೇ ರೆಡಿ ಇಟ್ಕೊಂಡ್ರೆ ಟೆನ್ಷನ್ ಇರಲ್ಲ. ಖಂಡಿತ. ಕೊನೆ ಟೈಮಲ್ಲಿ ಹುಡ್ಕೋಕ್ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಮೊದಲೇ ರೆಡಿ ಇದ್ರೆ ಒಳ್ಳೇದು. ಸರಿ. ಆಮೇಲೆ ಕೌನ್ಸಿಲಿಂಗ್ ರೌಂಡ್ಸ್ ಬರುತ್ತೆ ಅಲ್ವಾ, ಅಲ್ಲಿ ಕಾಲೇಜ್ ಕೋರ್ಸ್ ಎಲ್ಲ ಚೂಸ್ ಮಾಡ್ಬೇಕಲ್ಲ. ಹೌದು. ಅಲ್ಲಿ ಸಾಮಾನ್ಯವಾಗಿ ಅಭ್ಯರ್ಥಿಗಳು ಏನ್ ತಪ್ಪು ಮಾಡ್ತಾರೆ ಅಥವಾ ಏನ್ ಸವಾಲುಗಳಿರುತ್ತೆ? ಹೌದು, ಜುಲೈ ಕೊನೆಗೆ ಶುರುವಾಗಬಹುದು ಅಂತ ಹೇಳಿದ್ವಲ್ಲ, ಆ ಕೌನ್ಸಿಲಿಂಗ್ ರೌಂಡ್ಸ್ ಅಲ್ಲಿ ಭಾಗವಹಿಸಿ ತಮ್ಮ ಪ್ರಿಫರೆನ್ಸ್ ಪ್ರಕಾರ ಕಾಲೇಜು ಕೋರ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸಾಮಾನ್ಯವಾಗಿ ಆಗೋ ತಪ್ಪುಗಳು ಅಂದ್ರೆ ಸರಿಯಾಗಿ ರಿಸರ್ಚ್ ಮಾಡದೇ ಇರೋದು,
ಯಾವ್ಯಾವ ಕಾಲೇಜ್ಗಳಿವೆ, ಯಾವ ಕೋರ್ಸ್ ಇದೆ, ಅಲ್ಲಿನ ವಾತಾವರಣ ಹೇಗಿದೆ, ಇದನ್ನೆಲ್ಲ ತಿಳ್ಕೊಳ್ಳದೆ ಸುಮ್ಮನೆ ಫ್ರೆಂಡ್ಸ್ ಹಾಕಿದಾರೆ ಅಂತ ಹಾಕೋದು. ಓ ಹೌದು. ಅಥವಾ ತಮ್ಮ ರ್ಯಾಂಕ್ಗೆ ಸಿಗೋದೇ ಇಲ್ಲ ಅನ್ನೋ ತರದ ಅನ್ರಿಯಲಿಸ್ಟಿಕ್ ಆಯ್ಕೆಗಳನ್ನ ಕೊಡೋದು. ಹೀಗೆಲ್ಲ ಮಾಡಬಾರ್ದು. ಹಾಗಾದ್ರೆ ಏನ್ ಮಾಡ್ಬೇಕು? ತಮ್ಮ ರ್ಯಾಂಕ್ಸ್ ಜೊತೆಗೆ ತಮ್ಮ ಆಸಕ್ತಿ ಏನು, ಕಾಲೇಜ್ ಎಲ್ಲಿದೆ, ಅಲ್ಲಿ ಫೀಸ್ ಎಷ್ಟಿದೆ, ಫೆಸಿಲಿಟೀಸ್ ಹೇಗಿದೆ, ಇದೆಲ್ಲವನ್ನೂ ನೋಡಿ ಒಂದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಂದ ಡಿಸಿಷನ್ ತಗೋಬೇಕು. ಇದು ತುಂಬಾ ಮುಖ್ಯ. ಇದು ನಿಷ್ಕು ಗಂಭೀರವಾಗಿ ಯೋಚಿಸಬೇಕಾದ ವಿಷಯ. ಹೌದು. ಈಗ ಕೊನೆಯದಾಗಿ ಒಂದು ವಿಷಯ ಹೇಳೋದಾದ್ರೆ, ಈ ರ್ಯಾಂಕ್ಗಳ ಆಧಾರದ ಮೇಲೆ ಕೇವಲ ಒಳ್ಳೆ ಕಾಲೇಜು, ಟಾಪ್ ಕಾಲೇಜು ಅಂತ ಆರಿಸೋದಷ್ಟೇ ಅಲ್ಲ. ಆಕ್ಚುಲಿ ತಮ್ಮ ಇಂಟ್ರೆಸ್ಟ್ ಏನು, ತಮ್ಮ ಲರ್ನಿಂಗ್ ಸ್ಟೈಲ್ಗೆ ಯಾವುದು ಸರಿ ಹೊಂದುತ್ತೆ, ಮುಂದೆ ಯಾವ ಕೆರಿಯರ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಅದಕ್ಕೆ ಹೊಂದುವಂಥ ಕೋರ್ಸ್ ಮತ್ತೆ ಸಂಸ್ಥೆಯನ್ನ ಆರಿಸ್ಕೊಳ್ಳೋದ್ರಲ್ಲಿ ನಿಜವಾದ ಚಾಲೆಂಜ್ ಮತ್ತೆ ಆಪರ್ಚುನಿಟಿ ಎರಡೂ ಇದೆ. ಅಂದ್ರೆ ಬರೀ ರ್ಯಾಂಕ್ ಮೇಲೆ ಹೋಗ್ಬಾರ್ದು. ಖಂಡಿತ ಇಲ್ಲ. ಎಷ್ಟೋ ಜನ ಬರೀ ರ್ಯಾಂಕ್ ನೋಡಿ ಸೇರ್ಕೊಂಡು ಆಮೇಲೆ ಇದು ನಂಗೆ ಸರಿ ಹೋಗ್ತಿಲ್ಲ ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಇದು ಒಂದು ರೀತಿ ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಳ್ಳಕ್ಕೆ, ತಮ್ಮ ಪ್ರಯಾರಿಟೀಸ್ ಏನು ಅಂತ ಕ್ಲಿಯರ್ ಮಾಡ್ಕೊಳ್ಳಕ್ಕೆ ಒಳ್ಳೆ ಟೈಮ್. ಒಂದು ಎಚ್ಚರಿಕೆಯ ಮಾಹಿತಿಪೂರ್ಣವಾದ ಆಯ್ಕೆ ಇದೆಯಲ್ಲ, ಅದು ಭವಿಷ್ಯಕ್ಕೆ ಒಂದು ಗಟ್ಟಿ ಅಡಿಪಾಯ ಆಗಬಲ್ಲದು.